ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರ್ಬನ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಸೆಷನಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಕಂಟಿನ್ಯೂಯಸ್ ಪಾರ್ಟು. ಈ ಸೆಷನಲ್ಲಿ ಏನಂದರೆ ಲಾಸ್ಟ್ ಸೆಷನಲ್ಲಿ ಬಾರ್ ಗ್ರಾಫ್ ಮೇಲೆ ಒಂದೆರಡು ಕ್ವಶನ್ ನೋಡಿದ್ವಿ. ಸೊ ಈ ಸೆಷನಲ್ಲಿ ಟೇಬಲ್ ರೆಪ್ರೆಸೆಂಟೇಷನಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ನು ಈ ಟೇಬಲಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ಇದೆ. ಸೊ ರೋಸಲ್ಲಿ ಸ್ಟೈಲ್ ಆಫ್ ಮ್ಯೂಸಿಕ್ ಇದೆ. ಓಕೆ, ಯಾವ್ಯಾವುದಿದೆ ಸ್ಟೈಲ್ ಆಫ್ ಮ್ಯೂಸಿಕ್ಕು? ಓಕೆ, ಒಂದು ಕ್ಲಾಸಿಕಲ್ ಇದೆ, ಪಾಪ್ ಇದೆ, ರಾಕು, ಜಾಸು, ಬ್ಲೂಸು, ಹಿಪ್ ಹಾಪು ಆ್ಯಂಡ್ ಆ್ಯಂಬಿಯಂಟ್ ಅಂತ ಇಷ್ಟು 7 ಟೈಪ್ಸ್ ಆಫ್ ಮ್ಯೂಸಿಕ್ ಇದೆ, ಸ್ಟೈಲ್ಸು. ಮತ್ತು ಕಾಲಮಲ್ಲಿ ಬಂದ್ಬಿಟ್ಟು ನಿಮಗೆ ಏಜ್ ಕೊಟ್ಟಿದೆ, ನಂಬರ್ ಆಫ್ ಪೀಪಲ್ಸ್ ಹೂ ಆರ್ ಅಟೆಂಡಿಂಗ್ ದೀಸ್ ಮ್ಯೂಸಿಕ್ ಕ್ಲಾಸಸ್ ಅಂತ. 15ರಿಂದ 20 ವರ್ಷದೊಳಗಿರೋರು ಇಷ್ಟು ಜನ ಅಟೆಂಡ್ ಮಾಡ್ತಿದ್ದಾರೆ. ಕ್ಲಾಸಿಕ್ನ 6 ಜನ, ಪಾಪ್ 7 ಜನ, ಇದೇ ರೀತಿ ರಾಕು, ಜಾಸ್ ಅದೆಲ್ಲ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಿದ್ದಾರೆ ಅಂತ. 21ರಿಂದ ನೆಕ್ಸ್ಟ್ 21ರಿಂದ 30, ಅದೇ ಥರ 31 ಪ್ಲಸ್ ಮೇಲಿರೋರು ಇಷ್ಟು ಜನ ಕ್ಲಾಸಸ್ನ, ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಸಿಕ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಕ್ವಶನ್ ಇದೆ. ಸೊ ನೋಡಿ, ನಾವು ಡೇಟಾ ಇಂಟರ್ಪ್ರಿಟೇಷನಲ್ಲಿ ಇದು ಬೇಕಿದ್ರೆ 1 ನಿಮಿಷ ಹೆಚ್ಚಿಗೆ ತೊಗೊಂಡ್ರು ಇಟ್ ಈಸ್ ದ ಈಸಿಯೆಸ್ಟ್ ವೇ ಟು ಗೆಟ್ ದ ಮಾರ್ಕ್ಸ್. ಓಕೆ, ಮಾರ್ಕ್ಸ್ ನಿಮಗೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಡೇಟಾ ಇಂಟರ್ಪ್ರಿಟೇಷನಲ್ಲಿ. ಸೊ ಇಲ್ಲೇನು ನಮಗೆ ಕಾಮನ್ ಸೆನ್ಸ್ ತುಂಬ ಇಂಪಾರ್ಟೆಂಟ್. ಕ್ವಶನ್ಸ್ ಅರ್ಥ ಮಾಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡಬೇಕು, ಕೆಲವು ಸರಿ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನೀವು ಆನ್ಸರ್ನ ಕಂಡುಹಿಡಿಬೋದು. ಓಕೆ, ಸೊ ಫಸ್ಟ್ ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನಲ್ಲಿ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ದ ಟೋಟಲ್ ಸ್ಯಾಂಪಲ್ಸ್ ವರ್ ಏಜ್ 21 to 0. ಸೊ ಇಲ್ಲೇನು ಕೇಳಿದರೆ, ಈ 21 to 0 ಇದೆಯಲ್ಲ, ಈ ಟೋಟಲ್ಲು ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳ್ತೀನಿ. ಯಾವುದಕ್ಕೆ? ಟೋಟಲ್ ಸ್ಯಾಂಪಲ್ಸ್ ಇದೆಯಲ್ಲ, ಇದು ಫುಲ್ಲು ಟೋಟಲ್ ಸ್ಯಾಂಪಲ್ಸ್. 15, 20, 21ರಿಂದ 30 ಮತ್ತು 31ರಿಂದ 30 ಮೇಲೆ ಇರೋದು, ಇದೆಲ್ಲ ಟೋಟಲ್ ಸ್ಯಾಂಪಲ್ಸು. ಅದರಲ್ಲಿ 21 to 30 ಏಜಸ್ ಇರೋದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಕೇಳ್ತಿದ್ದೀನಿ. ಸೊ ನಾವು ಇದನ್ನೆಲ್ಲ ಆಡ್ ಮಾಡ್ಕೋಬೇಕು, ಎಲ್ಲ ಕಾಲಮ್ನ ಆಡ್ ಮಾಡ್ಕೊಂಡು, ಯಾಕಂದರೆ ನಮಗೆ ಟೋಟಲ್ ಸ್ಯಾಂಪಲ್ಸ್ ಬೇಕಲ್ವಾ, ಅದಕ್ಕೆ ಟೋಟಲ್ ಸ್ಯಾಂಪಲ್ಸ್ ನೋಡಿ. ಇದನ್ನೆಲ್ಲ ನೀವು ಆ್ಯಡ್ ಮಾಡಿಕೊಂಡ್ರೆ 6, 7, 6, 1, 2, 9, 2 ಆ್ಯಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 33 ಆಯಿತು ಟೋಟಲ್. ಓಕೆ, ಇಲ್ಲೂ ಅಷ್ಟೇ ನಿಮಗೆ ಇದನ್ನು 33 ಬರುತ್ತೆ ಟೋಟಲ್ಲು. ಸೊ ನೆಕ್ಸ್ಟು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಯು ವಿಲ್ ಗೆಟ್ ಅರೌಂಡ್ 68 ಟೋಟಲ್ ಬರುತ್ತೆ. ಸೊ ಇದನ್ನೆಲ್ಲ ನೀವು ನೆನಪಿಟ್ಕೊಂಡಿರಬೇಕು, ನೆಕ್ಸ್ಟ್ ಕ್ವಶನ್ಸಲ್ಲಿ ಇದು ಯೂಸ್ ಆಗುತ್ತೆ. ಓಕೆ, ಸೊ ಇದು 33 ಪ್ಲಸ್ 68, ಇದು ಟೋಟಲ್ ಎಷ್ಟಾಯ್ತು ನಮಗೆ? 134 ಬರುತ್ತೆ. 134 ಇಸ್ ದ ಟೋಟಲ್. ಇದು ಏನು ಬಂತು? ಟೋಟಲ್ ಸ್ಯಾಂಪಲ್ಸ್ ಇದೆ ನೋಡಿ, ಟೋಟಲ್ ಸ್ಯಾಂಪಲ್ಸ್ ಈಸ್ 134. ಓಕೆ, ನೆಕ್ಸ್ಟ್ ಕ್ವಶನ್ ಏನು? ವಾಟ್ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ದ ಟೋಟಲ್ ಸ್ಯಾಂಪಲ್ಸ್ ವರ್ ಏಜ್? 21ರಿಂದ 30 ಎಷ್ಟಿದೆ? 33 ಇದೆ. ಸೊ 33ನ ನೀವು ಡಿನಾಮಿನೇಟರಲ್ಲಿ ಹಾಕ್ಕೊಳ್ಳಿ. ಸೊ ವಿತ್ ರೆಸ್ಪೆಕ್ಟ್ ಟು ದ ಯಾವುದು? ಟೋಟಲ್ ಸ್ಯಾಂಪಲ್ಸ್ ಎಷ್ಟು? 134 ಇಂಟು ಪರ್ಸೆಂಟೇಜ್. ಓಕೆ, 100. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಯು ವಿಲ್ ಗೆಟ್ ಅರೌಂಡ್ 24.62% ಬರುತ್ತೆ. ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 25%. ಸೊ ಇದು ನಿಮಗೆ ಏನಾದರೂ ಡಿಫಿಕಲ್ಟ್ ಅನ್ನಿಸ್ತು ಇನ್ ಕೇಸ್ ಅಂದರೆ, ಸೊ ನೀವೇನು ಮಾಡ್ತೀರಾ, ರೌಂಡ್ ಫಿಗರಿಗೆ ಕನ್ವರ್ಟ್ ಮಾಡ್ಕೊತೀರಾ. ಓಕೆ, ಕ್ಯಾಲ್ಕುಲೇಷನ್ ಈಸಿ ಮಾಡೋದಕ್ಕೆ ನೀವು ಕ್ಯಾಲ್ಕುಲೇಷನಲ್ಲಿ ಪಕ್ಕ ಇದ್ದರೆ ಯು ಕ್ಯಾನ್ ಗೋ ಥ್ರೋ ದಿಸ್ ಒನ್ ಓನ್ಲಿ. ಬಟ್ ರೌಂಡ್ ಫಿಗರ್ ತೊಗೊಂಡ್ರೆ ನಿಮಗೆ ಈ ಥರ ರೌಂಡ್ ಫಿಗರ್ ತೊಗೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಆಗುತ್ತೆ. ಇದು 5ಇಂದ ಮಾಡ್ಬೋದಾ, ಇದನ್ನು 5ಇಂದ ಮಾಡ್ಬೋದಾ? ಸೊ ಯು ವಿಲ್ ಗೆಟ್ ಅರೌಂಡ್ ಹಿಯರ್ 25.9 ಸಮಥಿಂಗ್ ಬರುತ್ತೆ. ಸೊ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 25%. ಸೊ ಎಷ್ಟಿದೆ? 21ರಿಂದ 30 ಏಜ್ ಇದರಲ್ಲ, ಟೋಟಲ್ ಸ್ಯಾಂಪಲ್ಸ್ಗೆ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಅವರು ಅಂದರೆ ಅರೌಂಡ್ 25% ಇದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಸೇಮ್ ನೋಡಿ. ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ದ ಟೋಟಲ್ ಸ್ಯಾಂಪಲ್ಸ್ ಎಷ್ಟು ನೋಡಿದ್ದೀವಿ ಇಲ್ಲಿ?
134. ಟೋಟಲ್ ಸ್ಯಾಂಪಲ್ ಎಷ್ಟು ಬರ್ಕೊಳ್ಳೋಣ. 134 is the total samples. Okay, indicates that hip hop is their favorite style of music. ನೋಡಿ ಹಿಪ್ ಹಾಪ್ ಸ್ಟೈಲ್ ಆಫ್ ಮ್ಯೂಸಿಕ್ ಇದೆಲ್ಲ ಇದೇನಿದೆ ಹಿಪ್ ಹಾಪ್ ಈ ಸ್ಟೈಲ್ ಆಫ್ ಮ್ಯೂಸಿಕ್ಕು ಟೋಟಲ್ ಸ್ಯಾಂಪಲ್ಸ್ಗೆ ಎಷ್ಟು ಪರ್ಸೆಂಟೇಜ್ ಬರ್ತಾರೆ ಅಂತ ನೋಡಿ. ಹಿಪ್ ಹಾಪ್ ಎಷ್ಟು ಜನ ಇದ್ದಾರೆ, 9 + 3 + 4 ಅಂದರೆ 16 ಜನ ಆಗ್ತಾರೆ ಇವರು. ಇದನ್ನು ಆ್ಯಡ್ ಮಾಡಿದರೆ ನಿಮಗೆ 16 ಮೆಂಬರ್ಸ್ ಆಗ್ತಾರೆ. ಸೊ ಸಿಮಿಲರ್ಲಿ ನ್ಯೂಮರೇಟರಲ್ಲಿ ಹಿಪ್ ಹಾಪ್ ಸ್ಟೈಲ್ 16 ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ಯಾವುದು ಟೋಟಲ್ ಸ್ಯಾಂಪಲ್ಸ್ 134 × 100. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಯು ವಿಲ್ ಗೆಟ್ ಅರೌಂಡ್ 11.94%. ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 12%. ಸೊ ಸಿಮಿಲರ್ಲಿ ನೀವು ರೌಂಡ್ ಫಿಗರ್ ಆದರೂ ಮಾಡಿಕೊಂಡು ಮಾಡ್ಬೋದು. ಓಕೆ, ಇದನ್ನು 1 ಮೈನಸ್ ಮಾಡಿ 15 ಡಿವೈಡೆಡ್ ಬೈ 135 ಮಾಡ್ಕೊಳ್ಳಿ. 5 × 100 ಈ ಥರ ಮಾಡ್ಕೊಂಡ್ರೆ ನಿಮಗೆ ಡಿವಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. 5 3 7 9 9 ಅಂದರೆ 11 ನಿಮ್ಗೆ ಬರುತ್ತೆ. ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 12%. 11.11 ಬರುತ್ತೆ. ಇಸ್ ನಿಯರ್ಲಿ ಈಕ್ವಲ್ ಟು 12%. ಓಕೆ, this is the correct answer for this. Okay, next question. What percentage of respondents aged 31 plus indicated a favorite style other than classical music? ನೋಡಿ, ನಾವು ಲಾಸ್ಟ್ ಹಿಂದೆ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕಾದ್ರೆ ನಾವು ವಿತ್ ರೆಸ್ಪೆಕ್ಟ್ ಟು ಟೋಟಲ್ ಸ್ಯಾಂಪಲ್ಸ್ಗೆ ನಾವು ಮಾಡಿರೋದು ಸೊಲ್ಯೂಷನ್ ತೊಗೊಂಡಿರೋದು. ಬಟ್ ನಾವು ಕೆಲವೊಂದ್ಸಲಿ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಹರಿಯಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದನ್ನು ಫಸ್ಟ್ ಒಂದು ಟೋಟಲ್ ಸ್ಯಾಂಪಲ್ಸ್ ಇತ್ತು, ಸೆಕೆಂಡ್ ಒಂದು ಟೋಟಲ್ ಸ್ಯಾಂಪಲ್ಸ್ ಇದೆ, ಈ ಥರ್ಡ್ ಒಂದು ಏನು ಮಾಡ್ತೀವಿ ಕರೆಕ್ಟಾಗಿ ಒಂದೊಂದ್ಸಲಿ ನಾವು ರೀಡ್ ಮಾಡಲ್ಲ ಕ್ವಶನ್ನ. ಅವಾಗ ಏನು ಮಾಡ್ತೀವಿ, ಮತ್ತೆ ನಾವು ಟೋಟಲ್ ಸ್ಯಾಂಪಲ್ಸ್ ಮೇಲೇ ನಾವು ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ. ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ನಮಗೆ ರಾಂಗ್ ಆನ್ಸರ್ ಬಿಡುತ್ತೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಕ್ವಶನ್. ನೋಡಿ, ಕ್ವಶನ್ ಏನಿದೆ, ವಾಟ್ ಪರ್ಸೆಂಟೇಜ್ ಆಫ್ ರೆಸ್ಪಾಂಡೆಂಟ್ಸ್ ಏಜ್ 31 ಪ್ಲಸ್, ಇದು 31 ಪ್ಲಸ್ ಏಜ್ ರೆಸ್ಪಾಂಡೆಂಟ್ಸ್. ಓಕೆ, ಇಂಡಿಕೇಟೆಡ್ ಎ ಫೇವ್ರೆಟ್ ಸ್ಟೈಲ್ ಅದರ್ ದೆನ್ ಕ್ಲಾಸಿಕಲ್ ಮ್ಯೂಸಿಕ್. ನೋಡಿ, ಕ್ಲಾಸಿಕಲ್ ಮ್ಯೂಸಿಕ್ ಬಿಟ್ಟು ಅದರ್ ದೆನ್ ದಿಸ್ ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಓಕೆ, ಸೊ ನೀವೇನು ಮಾಡ್ತೀರಾ, ಇದು ನಿಮಗೆ ಗೊತ್ತಿದೆ ಅಲ್ಲೇ, ಇದು ಟೋಟಲ್ ಬಂದ್ಬಿಟ್ಟು 31 ಪ್ಲಸ್ ಇರೋದು 68 ಇರುತ್ತೆ. ನೀವು ಅದರಲ್ಲಿ ಏನು ಮಾಡಬೇಕು, 17 ಮೈನಸ್ ಮಾಡಬೇಕು. ಅದರ್ ದೆನ್ ಕ್ಲಾಸಿಕಲ್ ಮ್ಯೂಸಿಕ್ 17 ಮೈನಸ್ ಮಾಡಿದರೆ ಯು ವಿಲ್ ಗೆಟ್ 51. ಸೊ ವಾಟ್ ಪರ್ಸೆಂಟೇಜ್ ಅಂದರೆ ಇದಕ್ಕೆ ಅದರ್ ದೆನ್ ಕ್ಲಾಸಿಕಲ್ ಮ್ಯೂಸಿಕ್ ಇಲ್ಲಿ ಟೋಟಲ್ ಕೊಟ್ಟಿಲ್ಲ. ಓಕೆ, ಟೋಟಲ್ ಸ್ಯಾಂಪಲ್ಸ್ ಹೇಳಿಲ್ಲ. ಸೊ 51 ಡಿವೈಡೆಡ್ ಬೈ ಅದರ್ ದೆನ್ ಮ್ಯೂಸಿಕ್. ಸೊ ಟೋಟಲ್ಲು 31 ಪ್ಲಸ್ ಇಂಡಿಕೇಟೆಡ್. ಓಕೆ, 31 ಎಷ್ಟಿದೆ, 68 ಪೀಪಲ್ಸ್ ಇದ್ದಾರೆ. 68 × 100. ಓಕೆ, ಇದನ್ನು ನೀವು ಸೊಲ್ಯೂಷನ್ ಮಾಡಿದರೆ ಯು ವಿಲ್ ಗೆಟ್ 75%. ಓಕೆ, ನೋಡಿ, ಇಲ್ಲಿ ಟೋಟಲ್ಲು ಸ್ಯಾಂಪಲ್ಸ್ಗಳಿಲ್ಲ. ನಾವೇನು ಮಾಡಬೇಕು, 31 ಪ್ಲಸ್ ಅಲ್ಲೇ ಅದರ್ ದೆನ್ ಕ್ಲಾಸಿಕಲ್ ತೊಗೊಂಡ್ಬಿಟ್ಟು ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ದಟ್ 31% ಅಲ್ಲಿ ಏನಿದೆ ಅದನ್ನು ಹಾಕೋಬೇಕು. ಇಂಟು 100% ಮಾಡಿದರೆ ಯು ವಿಲ್ ಗೆಟ್ ದ 75% ಆಸ್ ದ ಆನ್ಸರ್. ಇದು ಸಿಂಪಲ್ ಆಗಿ ಹೋಗುತ್ತೆ ನೋಡಿ. 17 ಇದರಿಂದ ಹೋಗುತ್ತೆ ಟೇಬಲ್ಸಿಂದ. 17 3 ಮತ್ತು 17 4 ಹೋಗುತ್ತೆ. 4 1 4 2 8 5 ಆಗುತ್ತೆ. ಇದು 75 ಬರುತ್ತೆ. 25 × 3 75%. ಓಕೆ, ನೀವು ಕ್ಯಾಲ್ಕುಲೇಷನಲ್ಲಿ ಸ್ಟ್ರಾಂಗ್ ಇದ್ದರೆ ಈ ಥರ ಪ್ರಾಬ್ಲಮ್ಸ್ನ ಬೇಗ ಮುಗಿಸ್ಬೋದು. ಸೊ ನೆಕ್ಸ್ಟ್ ಕ್ವಶನ್,
ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪೀಪಲ್ ಏಜ್ಡ್ ಫ್ರಮ್ 15 to 30 ಆ್ಯಂಡ್ 31+ ಇಯರ್ಸ್? ನೋಡಿ, ಇಲ್ಲಿ 15 to 30 ಕೇಳಿರೋದು, ಸ್ವಲ್ಪ ಟ್ರಿಕಿಯಾಗಿ ಕೇಳಿದ್ದಾನೆ. ಇದು PYQ, ಇದಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇದೇನಿದೆ ಈ ಪರ್ಟಿಕ್ಯುಲರ್ ಕ್ವಶನ್ ಇದೆಯಲ್ಲ, ಈ 5 ಕ್ವಶನ್ ಇದೆಯಲ್ಲ, ಫಸ್ಟ್ 5 ದೀಸ್ ಆರ್ ಆಲ್ UGC ನೆಟ್ಟಲ್ಲಿ ಕೇಳಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್. 15 to 30 ಅಂದರೆ ಟೋಟಲು ನೀವು ಇದು ಎರಡರೂ ತಗೋಬೇಕು. ಇದೆಷ್ಟು ನಿಮಗೆ ಗೊತ್ತಲ್ಲ, ಇದು 33 ಇತ್ತು, ಇದು 33 ಇತ್ತು, ಎಷ್ಟಾಯಿತು 66 ಟೋಟಲ್. ಓಕೆ, ಮತ್ತು ಇದು 68. ಡಿಫ್ರೆನ್ಸ್ ಬಿಟ್ವೀನ್ ದ ಪೀಪಲ್ ಏಜ್ಡ್ ಫ್ರಮ್ 15 to 30 ಎಷ್ಟಿದ್ದಾರೆ 66, ಇವರು ಎಷ್ಟಿದ್ದಾರೆ 68. 68 minus 66 ಬಂದ್ಬಿಟ್ಟು 2. ಸೊ ಸಿಂಪಲ್. ಓಕೆ, 2 is the correct answer. ಓಕೆ, ಇದರಲ್ಲಿ ಲಾಸ್ಟ್ ಕ್ವಶನ್ನು. ವಿಚ್ ಡ್ಯಾನ್ಸ್ ಸ್ಟೈಲ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಇನ್ ಆಲ್ 3 ಏಜ್ ಗ್ರೂಪ್ಸ್? ನೋಡಿ, ಯಾವ ಸ್ಟೈಲ್ ಆಫ್ ಮ್ಯೂಸಿಕಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಅಂದರೆ ಪೀಪಲ್ ಜಾಸ್ತಿ ಇದ್ದಾರೆ ಅಂತ. 4 ಆಪ್ಷನ್ ಇದೆ: ರಾಕ್, ಬ್ಲೂಸ್, ಜಾಸ್ ಆ್ಯಂಡ್ ಆ್ಯಂಬಿಯಂಟ್. ರಾಕಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ರಾಕಲ್ಲಿ ನೀವು ಆ್ಯಡ್ ಮಾಡಿದರೆ 6 + 12 + 14 ಮಾಡಿದರೆ ನಿಮಗೆ 32 ಬರುತ್ತೆ. ಅದೇ ಬ್ಲೂ ಅಲ್ಲಿ ನಿಮಗೆ 20 ಬರುತ್ತೆ ನೋಡಿ, 5 + 15 20. ಸೊ ನೆಕ್ಸ್ಟು ಜಾಸಲ್ಲಿ 16 ಬರುತ್ತೆ, 11 5 16. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಬಿಯೆಂಟಲ್ಲಿ 6 ಜನ ಬರ್ತಾರೆ. ಸೊ ಕ್ವಶನ್ ಏನು ಕೇಳಿರೋದು ಇಲ್ಲಿ, ಯಾವ ಡ್ಯಾನ್ಸ್ ಸ್ಟೈಲಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಥವಾ ರೆಸ್ಪಾಂಡೆಂಟ್ಸ್ ಇದ್ದಾರೆ ಅಂತ. ಸೊ 32 is the more. ಸೊ ರಾಕ್ is the correct answer here. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಈ ಕ್ವಶನ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಇದು ಕಂಪ್ನಿ ಎಕ್ಸ್ಪೆಂಡಿಚರ್ ಇನ್ ಲ್ಯಾಕ್ಸಲ್ಲಿ ಕೊಟ್ಟಿದ್ದಾನೆ. ಪರ್ ಆ್ಯನಮಲ್ಲಿ ಕಂಪ್ನಿ ಎಕ್ಸ್ಪೆಂಡಿಚರ್, ಸ್ಯಾಲ್ರಿ ಇರ್ಬೋದು, ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟಿಗೆ ಎಷ್ಟು ಖರ್ಚು ಮಾಡ್ತಾರೆ, ಬೋನಸ್ ಎಷ್ಟು ಕೊಡ್ತಾರೆ, ಇಂಟ್ರೆಸ್ಟ್ ಆನ್ ಲೋನ್ಸ್ ಎಷ್ಟಿದೆ, ಮತ್ತು ಟ್ಯಾಕ್ಸಸ್ ಎಷ್ಟು ಪೇ ಮಾಡ್ತಾರೆ. ದೀಸ್ ಆರ್ ಆಲ್ ದ ಎಕ್ಸ್ಪೆಂಡಿಚರ್ ಆಫ್ ದ ಕಂಪ್ನಿ. ಇಯರ್ ವೈಸ್ ಕೊಟ್ಟಿದ್ದಾನೆ. 98, 99, 2000, 2001, 2002 ಅಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಬಂದಿದೆ ಅಂತ. ಸೊ ನೋಡಿ, ಈ ಬೋನಸ್ ಇದೆಯಲ್ಲ, ಇದು 3 ಪಾಯಿಂಟ್, ಇದೆಲ್ಲ ಪಾಯಿಂಟ್ ಇದೆ, ಇದು ಎಸ್ಪೆಷಲಿ 3.2 3.8 3.3 ಮತ್ತು ಇದು 3.9. ಕನ್ಫ್ಯೂಸ್ ಆಗಿಬಿಡಿ. ಇದು ಮತ್ತು ಇಂಟ್ರೆಸ್ಟ್ ಆನ್ ಲೋನ್ಸು ಅಷ್ಟೇ, ಸ್ವಲ್ಪ ಗ್ಯಾಪ್ ಇದೆ ನೋಡಿ, ಇದು ಪಾಯಿಂಟ್ ಇದೆ. 23.4, 32.5, 41.6 ಮತ್ತು 36.5. ಸಿಮಿಲರ್ಲಿ 49.4 ಅಂತ. ಈ ಬೋನಸ್ಸು ಮತ್ತು ಲೋನ್ಸ್ ಇದೆರಡು ಪಾಯಿಂಟ್ಸಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡೋಣ. ವಾಟ್ ಈಸ್ ದ ಆವ್ರೇಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ per year which the company had to pay during this period? ಓಕೆ, ಏನು ಕೇಳಿದಾನೆ ಇಲ್ಲಿ, ವಾಟ್ ಈಸ್ ದ ಆವ್ರೇಜ್ ಅಮೌಂಟ್ ಆಫ್ ದ ಇಂಟ್ರೆಸ್ಟ್ ಆನ್ ಲೋನ್ಸ್ ಟೋಟಲ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ಆವ್ರೇಜ್ ಅದ್ರದ್ದು ಅಷ್ಟೇ. ವಿಚ್ ದ ಕಂಪನಿ ಹ್ಯಾಡ್ ಟು ಪೇ ಡ್ಯೂರಿಂಗ್ ದಿಸ್ ಪೀರಿಯಡ್, ಈ ಎಲ್ಲ ಪೀರಿಯಡಲ್ಲಿ ಇದು ಆವ್ರೇಜ್ ಕಂಡುಹಿಡಿದ್ರೆ ಅದೇ ಆನ್ಸರ್. ಸೊ ಇದು ಟೋಟಲ್ ಎಷ್ಟು ಬರುತ್ತೆ, 1 ನೀವು ಆ್ಯಡ್ ಮಾಡಿದರೆ ಇದು 183.3 ಬರುತ್ತೆ. ಓಕೆ, 183.3 divided by how many years? 5 years. So 5 3s are 5 6 the 0.66, 36.66 is the correct answer. ಓಕೆ, ನೋಡಿ ಸಿಂಪಲ್ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನು ಕೇಳಿದ್ದಾನೆ, ದ ಟೋಟಲ್ ಅಮೌಂಟ್ ಆಫ್ ಬಿಸ್ನೆಸ್ ಪೇಡ್ ಬೈ ದ ಕಂಪನಿ ಡ್ಯೂರಿಂಗ್ ದ given period is approximately what percentage of the total amount of salary paid during this period? ನೋಡಿ ಸಿಂಪಲ್ ಆಗಿದೆ. ಟೋಟಲ್ ಅಮೌಂಟ್ ಆಫ್ ಬೋನಸ್ ತಗೋಬೇಕು, ಎಷ್ಟು ಪೇ ಮಾಡಿದ್ದಾರೆ ಅಂತ. ಇದರ ಟೋಟಲ್ಲು ಡ್ಯೂರಿಂಗ್ ದ ಗಿವನ್ ಪೀರಿಯಡ್. ಓಕೆ, ಆಲ್ ದಿಸ್ ಪೀರಿಯಡ್ಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟೇಜ್ ಟೋಟಲ್ ಅಮೌಂಟ್ ಆಫ್ ಸ್ಯಾಲ್ರಿ ಪೇಡ್, ಸ್ಯಾಲ್ರಿ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕಂಡುಹಿಡಬೇಕು. ಸೊ ಈ ಬೋನಸ್ನ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ಅರೌಂಡ್ 17.00 ಬರುತ್ತೆ ಓವರ್ ಆಲ್ ಬೋನಸ್ ಪೇಡ್. ಓಕೆ, ಮತ್ತು ಸ್ಯಾಲರಿ ಎಲ್ಲ ಆ್ಯಡ್ ಮಾಡಿದರೆ ನಿಮಗೆ 1710 ಲ್ಯಾಕ್ಸ್ ಬರುತ್ತೆ.
ಸ್ಯಾಲರೀಸ್ ಪೇಡ್ ಮಾಡಿರೋದು. ಓಕೆ, ಸೊ ನ್ಯೂಮರೇಟರ್ ಏನು ಬರುತ್ತೆ, ಬೋನಸ್ ಪೇಡ್ 70 ಡಿವೈಡೆಡ್ ಬೈ and approximately what percentage of the total amount of salary 1710 into 100 ನೋಡಿ. ಇದು ಸಿಂಪಲ್ ಆಗಿ ಮಾಡಬೇಕಂದ್ರೆ 0 ಕ್ಯಾನ್ಸಲ್ ಆಗುತ್ತೆ. 170 ಡಿವೈಡೆಡ್ ಬೈ 171. ಈಗ ಕೆಳಗೆ ಡಿನಾಮಿನೇಟರ್ ಒಂದು ಗೆಟ್ ಮಾಡಿದ್ರು 170 ಡಿವೈಡ್ ಬೈ 170 ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 1% ಈಸ್ ಈಕ್ವಲ್ ಟು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. Total expenditure on all these items in 1998. 1998 ಅಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಇದೆಯಲ್ಲ ಇದು ಫುಲ್ಲು was approximately what percentage of the total expenditure of 2002 ಅಲ್ಲಿ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಓಕೆ, ಸೊ 1998 ಅಲ್ಲಿ ಇರೋದನ್ನ ನೀವು ಆ್ಯಡ್ ಮಾಡಿದರೆ 2882, 98, 3.00, 23.4 ಮತ್ತು 83ನ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 495.4 ಬರುತ್ತೆ. ಓಕೆ, ಅದೇ ರೀತಿ 2002 ಅಲ್ಲಿರೋದನ್ನ ಆ್ಯಡ್ ಮಾಡಿದರೆ ನಿಮಗೆ 713.36 ಬರುತ್ತೆ. ಸೊ ನೋಡಿ, 1998 ಅಲ್ಲಿರೋ ಎಕ್ಸ್ಪೆಂಡಿಚರ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್ಪೆಂಡಿಚರ್ ಇನ್ 2002 ಅಂತ ಕೇಳಿದ್ದಾನೆ. ಸೊ ನ್ಯೂಮರೇಟರ್ಲಿ 495, ಅಪ್ರಾಕ್ಸಿಮೇಟ್ ಅಂತ ಕೇಳಿದಾಗ ನೀವು ಪಾಯಿಂಟ್ ಬಿಟ್ಬಿಡಿ, ಬೇಕಿದ್ರೆ 713 into 100. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ ಯು ವಿಲ್ ಗೆಟ್ ಅರೌಂಡ್ 69.44% ಬರುತ್ತೆ. ದಟ್ ಈಸ್ nearly equal to 69%. 69% is the correct answer. Okay, ನೀವೇನು ಮಾಡ್ತೀರ, ನೀವು ಸೆಲ್ಫ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ ಇದ್ರ ಮೇಲೆ 69 is the correct answer. So next, total expenditure of company over these items during the year 2000. 2000 ಇಸ್ವಿಯಲ್ಲಿ ಏನು ಎಕ್ಸ್ಪೆಂಡಿಚರ್, ಟೋಟಲ್ ಎಕ್ಸ್ಪೆಂಡಿಚರ್ನ ಆ್ಯಡ್ ಮಾಡಿದರೆ ಅದೇ ನಿಮಗೆ ಬರ್ತಕ್ಕಂಥ ಆನ್ಸರ್. 324 ಪ್ಲಸ್ 101, 3.84, 41.6, 74 ಇದು ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 544.44 lakhs. ಓಕೆ, ಸಲ ನೀವು ಆ್ಯಡ್ ಮಾಡಿ ನೋಡಿ ಎಲ್ಲ, ಇದಕ್ಕೆ ಆನ್ಸರ್ ಬರೋದು 544.44. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ದ ರೇಷಿಯೋ ಬಿಟ್ವೀನ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಟ್ಯಾಕ್ಸಸ್, ಸೊ ಟ್ಯಾಕ್ಸಸ್ ಆಲ್ ಇಯರ್ಸ್ and the total expenditure of fuel and transport all the years ರೆಸ್ಪೆಕ್ಟಿವ್ಲಿ ಅಪ್ರಾಕ್ಸಿಮೇಟ್ ಆಗಿ ಹೇಳಿದ್ದೇನೆ. ಇವೆರಡರದ್ದು ರೇಷಿಯೋ ಎಷ್ಟು ಬರುತ್ತೆ ಅಂತ. ಓಕೆ, ಟ್ಯಾಕ್ಸಸ್ಸು ನೀವು ಆ್ಯಡ್ ಮಾಡಿದರೆ ನಿಮಗೆ 451 ಬರುತ್ತೆ. 451. ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆ್ಯಡ್ ಮಾಡಿದರೆ ನಿಮಗೆ 586 ಬರುತ್ತೆ. ಸೊ 451 ಇಷ್ಟು 586. ಇದನ್ನು ನೀವು ಅಪ್ರಾಕ್ಸಿಮೇಟ್ ತಗೊಂಡ್ರು ನೋಡಿ, 450 ಇಷ್ಟು 585 ತಗೊಂಡ್ರು, 5 9s ಮತ್ತು 5 117s ಇದು ಡಿವೈಡ್ ಆಗುತ್ತೆ. ನೆಕ್ಸ್ಟು 9 10s 9 13s. ಸೊ 10:3 is the correct answer for this question. ಓಕೆ, ಸೊ ರೇಷಿಯೋ ಈಸಿ ಮೆಥಡ್, ರೇಷಿಯೋ ತೆಗೆದು ತುಂಬ ಈಸಿ ಇರುತ್ತೆ. ಈ ಥರ ಕ್ವಶನ್ ಬಂತು ಅಂದರೆ ಪಕ್ಕ ನಿಮಗೆ 5 ಮಾರ್ಕ್ಸು ಕನ್ಫರ್ಮ್. ಓಕೆ, ಇದು ನೋಡಿ ತುಂಬ ಈಸಿ ಇದೆ. ಸ್ವಲ್ಪ ನೋಡೋದಕ್ಕೆ ಮಾತ್ರ ಏನಂದರೆ ಈ ಥರ ಟೇಬಲ್ಸಲ್ಲಿ ಫಸ್ಟ್ 4 ಕ್ವಶನ್ಸ್ ತುಂಬ ಈಸಿ ಇರುತ್ತೆ, ಲಾಸ್ಟ್ ಕ್ವಶನ್ ಮಾತ್ರ ಟ್ರಿಕ್ಕಿ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಡಿಫ್ರೆನ್ಸು ಮತ್ತು ಮೋಸ್ಟ್ ಆಫ್ ಆಲ್ ಡಿಫ್ರೆನ್ಸ್ ಕೇಳ್ತಾನೆ, ಇಲ್ಲ ಅಡಿಷನ್ ಕೇಳ್ತಾನೆ ಅಷ್ಟೇ ಈ ಕ್ವಶನ್ಸಲ್ಲಿ. ನೋಡಿ, ಈ ಕ್ವಶನ್ ಎಸ್ಪೆಷಲಿ ಈ ಕ್ವಶನಲ್ಲಿ ತುಂಬ ಈಸಿ ಕ್ವಶನ್ ಇದು.
ಏನಂದರೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಂಬರ್ ಮೇಲೆ. ನೋಡಿ, ಮೊಬೈಲ್ ಫೋನ್ಸ್ ಕೊಟ್ಟಿದ್ದಾನೆ, 6 ಟೈಪ್ಸ್ ಆಫ್ ಮೊಬೈಲ್ಸ್ ಫೋನ್ ಕೊಟ್ಟಿದ್ದಾನೆ. ಕಂಪ್ನೀಸು ಆ್ಯಪಲ್, ಸ್ಯಾಮ್ಸಂಗು, ಎಲ್ ಜಿ, ಲಿನೋವೋ, ಮೋಟೋರೋಲಾ, ಮೈಕ್ರೋಮ್ಯಾಕ್ಸ್ ಅಂತ. ಮತ್ತು ಅದರಲ್ಲಿ ಟೋಟಲ್ ವ್ಯಾಲ್ಯೂಮ್ಸ್ ಆಫ್ ಮೊಬೈಲ್ಸ್ ಕೊಟ್ಟಿದ್ದಾನೆ. ಅದರಲ್ಲಿ ಇಂಪೋರ್ಟೆಡ್ ಎಷ್ಟು, ಲೋಕಲಿ ಪ್ರೊಡ್ಯೂಸ್ಡ್ ಮೊಬೈಲ್ಸ್ ಎಷ್ಟು, ರಿಟೇಲ್ ಸೇಲ್ಸ್ ಎಷ್ಟು ಮತ್ತು ಆನ್ಲೈನ್ ಸೇಲ್ಸ್ ಎಷ್ಟು ಅಂತ ಒಂದು ಡೇಟಾ ಇದೆ. ಸೊ ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಿನಿಮಮ್, ನೋಡಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಮೊಬೈಲ್ಸ್ ಸೋಲ್ಡ್ ಇನ್ ಆನ್ಲೈನ್ ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಮೊಬೈಲ್ಸ್ ಸೋಲ್ಡ್ ಇನ್ ರಿಟೈಲ್. ಓಕೆ, ಆನ್ಲೈನಲ್ಲಿ ಮಿನಿಮಮ್ ವ್ಯಾಲ್ಯೂ ಸೇಲ್ ಆಗಿರ್ತಕ್ಕಂಥದ್ದು ಮತ್ತು ಮಿನಿಮಮ್ ವ್ಯಾಲ್ಯೂ ಮೊಬೈಲ್ ರಿಟೇಲಲ್ಲಿ ಸೇಲ್ ಆಗಿರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು ಅಂತ ಒಂದು ಡೈರೆಕ್ಟ್ ಕ್ವಶನ್. ಸೊ ಇದರಲ್ಲಿ ನೋಡ್ಕೊಂಡು ಹೋದರೆ ಆನ್ಲೈನಲ್ಲಿ ನಿಮಗೆ ಮಿನಿಮಮ್ ವ್ಯಾಲ್ಯೂ ಯಾವುದು ಇದು ಸಿಗುತ್ತೆ 224,000. ಅದೇ ರಿಟೇಲಲ್ಲಿ ನೋಡ್ಕೊಂಡು ಹೋದರೆ ಮಿನಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 484, ಇಲ್ಲಿದೆ ನೋಡಿ 311. ಸೊ ಇದರಲ್ಲಿ ನಿಮಗೆ 311,111, 224,000 ಅಂದರೆ 87. ಓಕೆ, 87,111 ಬರುತ್ತೆ. ಸೀದಾ ಕರೆಕ್ಟ್ ಆನ್ಸರ್, ಏನಿಲ್ಲ, ಡಿಫ್ರೆನ್ಸ್ ಒಂದು ತೆಗಿಬೇಕಷ್ಟೆ. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದ ಡಿಫ್ರೆನ್ಸ್, ನೋಡಿ ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಮೊಬೈಲ್ ಸೋಲ್ಡ್ ಇನ್ ರಿಟೇಲ್. ರಿಟೇಲಲ್ಲಿ ಸೋಲ್ಡ್ ಆಗಿರೋದು ಮ್ಯಾಕ್ಸಿಮಮ್ ನಂಬರ್ ವ್ಯಾಲ್ಯೂ ಎಷ್ಟು, ಸೊ 67,000 ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸೋಲ್ಡ್ ಇನ್ ಆನ್ಲೈನ್. ಆನ್ಲೈನಲ್ಲಿ ಸೋಲ್ಡ್ ಆಗಿರೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ನೋಡ್ಕೊಂಡು ಹೋದರೆ 640. ನಿಮಗೆ ಇದು ಡಿಫ್ರೆನ್ಸ್ ಬಂದರೆ 672,000, 642,000. ಝೀರೋ ಇದು. ಓಕೆ, ಇದು ಕ್ಯಾನ್ಸಲ್ ಮಾಡಿದ್ರು 32,000 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೋಡಿ 000 ಇಲ್ಲ, 2ಗೆ 2, 7 4 ಆದರೆ 3, 6 0. ಓಕೆ, 32,000 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟು ಅಷ್ಟೇ ಡಿಫ್ರೆನ್ಸ್ ಇದೆ ನೋಡಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದರಲ್ಲಿ ಇಂಪೋರ್ಟೆಡ್ ಮೊಬೈಲ್ಸಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಬರ್ತಿದೆ ಇದೆ ನೋಡಿ 567,000 ಮತ್ತು ಮಿನಿಮಮ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಮೊಬೈಲ್ಸ್ ಅದರಲ್ಲೇ ಕೇಳಿದ್ದೇನೆ, ಅದರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು ಅಂತ ಇಲ್ಲೇ ಮೇಲೆ ಇದೆ 246,154. ಸೊ ಇದನ್ನು ಡಿಫ್ರೆನ್ಸ್ ತೆಗೆದ್ರೆ ನಿಮಗೆ ಅಂದರೆ 6, 4, 8, 0, 2, 3. ಓಕೆ, 320846 is the answer. ಓಕೆ, ನೆಕ್ಸ್ಟ್ ಕ್ವಶನ್ನು ನೋಡಿ, ಸೇಮ್ ಇದರಲ್ಲೂ ಮತ್ತೆ ಇನ್ನೊಂದು ಡಿಫ್ರೆನ್ಸ್ ಇದೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಲೋಕಲಿ ಪ್ರೊಡ್ಯೂಸ್ಡ್ ಮೊಬೈಲ್ಸ್. ಲೋಕಲಿ ಪ್ರೊಡ್ಯೂಸ್ಡ್ ಮೊಬೈಲ್ಸಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದು 653,333 ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಲೋಕಲಿ ಪ್ರೊಡ್ಯೂಸ್ಡ್ ಮೊಬೈಲ್ 23,333. ಸೊ ಇದರ ನೀವು ಡಿಫ್ರೆನ್ಸ್ ತೆಗೆದ್ರೆ ನಿಮಗೆ 420,000 ಆನ್ಸರ್ ಬರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಕೇಳಿದ ನೋಡಿ, ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ನು ಹಿಡಿಯುತ್ತೆ ನಿಮಗೆ ತುಂಬ ಜಾಸ್ತಿ. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಮೊಬೈಲ್ ಸೋಲ್ಡ್ ಇನ್ ಆನ್ಲೈನ್ ಇನ್ ದ ಓವರಾಲ್ ವ್ಯಾಲ್ಯೂಮ್. ಆನ್ಲೈನ್ ದ ಓವರಾಲ್ ವ್ಯಾಲ್ಯೂಮ್ ಅಂತ ಕೇಳಿದ್ದಾನೆ. ಓಕೆ, ಎಷ್ಟು ಪರ್ಸೆಂಟೇಜ್ ಅಂತ, ಆನ್ಲೈನಲ್ಲಿ ಸೇಲ್ ಆಗಿರ್ತಕ್ಕಂಥ ಟೋಟಲ್ ನಂಬರು ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂಮ್ ಆಫ್ ಮೊಬೈಲ್ಸ್ ಇಂಟು 100 ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಸೊ ಆನ್ಲೈನ್ ಸೇಲ್ಸ್ ಎಷ್ಟಿದೆ ನೀವೆಲ್ಲ ಇದನ್ನು ಆ್ಯಡ್ ಮಾಡಿದರೆ ನಿಮಗೆ 2175710 ಬರುತ್ತೆ. ಸೊ ಟೋಟಲ್ ವ್ಯಾಲ್ಯೂಮ್ ಆ್ಯಡ್ ಮಾಡಿದರೆ ನಿಮಗೆ 4896,000 ಬರುತ್ತೆ. ಸೊ 2175710 divided by 4896,000 into 100. ನಿಮಗೆ ಯಾವಾಗ್ಲೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನೇ ಬರೋದು.
ಓಕೆ, ನೀವು ಅಪ್ರಾಕ್ಸಿಮೇಟ್ ನೀವು ರೌಂಡ್ ಫಿಗರ್ ತೊಗೊಂಡು ಮಾಡಿದ್ರೆ ಮಾತ್ರ ನಿಮಗೆ ಸೊಲ್ಯೂಷನ್ ಬರೋದು. ನೀವು ಕ್ಯಾಲ್ಕುಲೇಷನಲ್ಲಿ ತುಂಬ ಚೆನ್ನಾಗಿದ್ದರು ಅಂದರೆ ಡೈರೆಕ್ಟಾಗಿ ಮಾಡ್ಬೋದು. ಸೊ ಇದೊಂದು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸಾಲ್ವ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 44.44%. ಓಕೆ ಓಕೆ ಇದೊಂದು ಇಷ್ಟು ಮೂರು ಕ್ವಶನ್ಸು ಟೇಬಲ್ಗೆ ರಿಲೇಟೆಡ್ಡು. ಇದರಲ್ಲೂ ನಿಮಗೆ ಡಿಫಿಕಲ್ಟ್ ಆಗಿರೋ ಕ್ವಶನ್ಸ್ ಅಂತ ಕೇಳಿದರೆ ಟೇಬಲಲ್ಲಿ ನಿಮಗೆ 2 ಟೇಬಲ್ ಕೊಟ್ಟಿರ್ತಾನೆ, ಅದರಲ್ಲಿ ಕ್ಯಾಲ್ಕುಲೇಷನ್ ಕೇಳ್ತಾನೆ. ಅದು ಬಿಟ್ಟರೆ ಮಿಕ್ಸಿಂಗ್ ಟೇಬಲ್ಸ್ ಅಂತ, ಅದು ವೆರಿ ಹೈ ಅಂದರೆ ತುಂಬ ಡಿಫಿಕಲ್ಟ್ ಆಗಿರೋ ಕ್ವಶನ್. ಮಿಸ್ಸಿಂಗ್ ಟೇಬಲ್ಸ್ ಕೊಟ್ಟಿರ್ತಾನೆ, ಮಿಸ್ಸಿಂಗ್ ಟೇಬಲ್ಸ್ ಕೊಟ್ಟು ಮತ್ತೆ ನೀವು ಅದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ನಾನು ತೋರಿಸ್ತೀನಿ ಮಿಸ್ಸಿಂಗ್ ಟೇಬಲಿಂದು. ಸೊ ಯು ಜಿ ಸಿ ನೆಟ್ಗೆ ಮತ್ತು ಕೆ ಸೆಟ್ಟು ಮತ್ತು ಪ್ರಿಲಿಮಿನರಿ ಯಾವುದು ಬೇಸಿಕ್ಸ್ ಎಕ್ಸಾಮ್ಸ್ ಇದೆಯಲ್ಲ FD ST ಅದರಲ್ಲೆಲ್ಲ ಈ ಥರ ಕ್ವಶನ್ಸೇ ಮೋಸ್ಟ್ ಪ್ರಾಬಲ್ ಇರುತ್ತೆ. ಸೊ ತುಂಬ ಡಿಫಿಕಲ್ಟ್ ಇರೋ ಕ್ವಶನ್ಸು ಯಾವುದೂ ಇರೋದಿಲ್ಲ. ಸೊ ಯು ಕ್ಯಾನ್ ಈಸಿಲಿ ಗೆಟ್ ದ 5 marks. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಆಲ್.